ಚಿತ್ತಾರು ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತಿನ ಸಿನಿಮಾ ಗತವೈಭವ. ಹೊಸ ಹೀರೋ ಆಗಲಿ ಸ್ಟಾರ್ ಹೀರೋ ಆಗಲಿ ಕತೆಗೆ ಮುಖ್ಯ ಸ್ಥಾನ ಕೊಟ್ಟು ತೆರೆಗೆ ತರುವುದು ಸಿಂಪಲ್ ಸುನಿ ಅವರ ವಿಧಾನ. ಚಮಕ್, ಆಪರೇಷನ್ ಅಲಮೇಲಮ್ಮ, ಒಂದು ಸರಳ ಪ್ರೇಮ ಕತೆ, ಈ ಚಿತ್ರಗಳಲ್ಲೇ ಅವರು ಇದನ್ನು ಮಾಡಿ ತೋರಿಸಿದ್ದಾರೆ. ಈಗ ಅವರ ನಿರ್ದೇಶನದ ಹೊಸ ಸಿನಿಮಾ ಗತವೈಭವ ಬಿಡುಗಡೆಯಾಗಿದೆ. ದೀಪಕ್ ತಿಮ್ಮಪ್ಪ ಮತ್ತು ಸುನಿ ಒಟ್ಟಿಗೆ ನಿರ್ಮಿಸಿದ ಈ ಚಿತ್ರದಲ್ಲಿ ಹೊಸ ಹೀರೋ ದುಷ್ಯಂತ್ ನಟಿಸಿದ್ದಾರೆ. ಹಾಗಿದ್ರೆ ಬನ್ನಿ, ಸುನಿ ದುಡ್ಡು ಹಾಕುವುದರ ಜೊತೆಗೆ ನಿರ್ದೇಶಿಸಿದ ವೈಭವದ ಕತೆ ಹೊತ್ತ ಗತವೈಭವ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ನೀವು ಯಾವ ಜನ್ಮದಲ್ಲಿ ಸಂಧಿಸಿದರೂ ನಿಮ್ಮ ಗಾಂಧರ್ವ ಕೂಡಿಕೆಯಾಗದಿರಲಿ, ಇದು ಅನಾಮದೇವನ ಶಾಪ. ಸುನಿ ಈ ಬಾರಿಯೂ ಕತೆಗೆ ದೊಡ್ಡ ಮಹತ್ವ ನೀಡಿದ್ದಾರೆ. ಅದರ ವಿಶೇಷ ಅಂದರೆ ಚಿತ್ರದಲ್ಲಿ ಒಂದೇ ಸಿನಿಮಾದಲ್ಲಿ 4 ಕಥೆಗಳಿವೆ. ಎಲ್ಲ ಕಥೆಗಳು ಬೇರೆ ಬೇರೆ ಶೈಲಿಯಲ್ಲಿದ್ದರೂ ಒಂದಕ್ಕೊಂದು ಜೋಡಿಸಿಕೊಂಡಿವೆ. ಪುರಾಣದಿಂದ ಶುರುವಾದ ಕತೆ ಇಂದಿನ ಕಾಲಕ್ಕೆ ಬಂದು ಸೇರುತ್ತದೆ. ಪ್ರೇಕ್ಷಕರಿಗೆ 4 ವಿಭಿನ್ನ ಶೇಡ್ಗಳ ಅನುಭವ ನೀಡುವುದರಿಂದ ಪಕ್ಕಾ ಪೈಸಾ ವಸೂಲ್ ಚಿತ್ರ ಇದು ಎನ್ನಬಹುದು. ಏನ್ ಮಾಡೋದು? ಬಾಸ್, ಇದು 15th ಸೆಂಚುರಿ, ಫೆವಿಕಾಲ್ ಇನ್ನೂ ಕಂಡಿಡ್ದಿಲ್ಲ. ಪುರಾಣದಲ್ಲಿ ರಾಕ್ಷಸ ಕುಲದ ಹುಡುಗ ಮತ್ತು ದೇವಕುಲದ ರಾಜಕುಮಾರಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಆದರೆ ಶಾಪಕ್ಕೆ ಗುರಿಯಾಗಿ ಇಬ್ಬರು ಸಾಯುತ್ತಾರೆ. ಯಾವ ಜನ್ಮದಲ್ಲೂ ಇಬ್ಬರು ಒಂದಾಗಬಾರದು ಎಂಬ ಶಾಪ. ನಂತರ ಜನ್ಮದಲ್ಲೂ ಇಬ್ಬರು ಭೇಟಿಯಾಗುತ್ತಾರೆ, ಆದರೆ ಒಂದಾಗ್ತಾರ. ಅವರ ಶಾಪ ಏನಾಗುತ್ತೆ? ಇವೆಲ್ಲದಕ್ಕೂ ಸುನಿ ತೆರೆಯ ಮೇಲೆ ಸಮರ್ಥವಾಗಿ ಉತ್ತರಿಸಿದ್ದಾರೆ. ಪುನರ್ಜನ್ಮದ ಮೇಲೆ ಈಗಾಗಲೇ ಹಲವು ಸಿನಿಮಾಗಳಿವೆ. ಗತವೈಭವ ಅದಕ್ಕೆ ಒಂದು ಲೇಟೆಸ್ಟ್ ಸೇರ್ಪಡೆ. ಆದರೆ ಸುನಿ ತಮ್ಮದೇ ಸ್ಟೈಲ್ನಲ್ಲಿ ತೆಳು ಹಾಸ್ಯ, ಸ್ವಲ್ಪ ಇಮೋಷನ್, ಆ್ಯಕ್ಷನ್ ಮತ್ತು ಸಸ್ಪೆನ್ಸ್ ಮಿಕ್ಸ್ ಮಾಡಿ ಕತೆ ಹೇಳುತ್ತಾರೆ. ಒಟ್ಟಿನಲ್ಲಿ ಮನರಂಜನೆಗೆ ಬೇಕಾದ ಎಲ್ಲ ಅಂಶಗಳು ಚಿತ್ರದಲ್ಲಿದ್ದು ಸಾಕಷ್ಟು ಟ್ವಿಸ್ಟ್ಗಳು ಸುನಿಯವರ ಸ್ಕ್ರೀನ್ ಪ್ಲೇ ಬಗ್ಗೆ ಹೆಮ್ಮೆ ಮೂಡಿಸುತ್ತದೆ. ಹೊಸ ಹೀರೋ ದುಷ್ಯಂತ್ ಮೊದಲ ಸಿನಿಮಾದಲ್ಲೇ ಡಿಸ್ಟಿಂಕ್ಷನ್ನಲ್ಲೇ ಪಾಸಾಗಿದ್ದಾರೆ. ಯಾಕೆಂದರೆ ರಾಕ್ಷಸನಾಗಿ, ಪೋರ್ಚುಗೀಸ್ ಪ್ರಜೆಯಾಗಿ, ಕರಾವಳಿಯ ಕೂರನಾಗಿ, ಪುರಾತನ್ ಎಂಬ ಸಿಂಪಲ್ ಹುಡುಗನಾಗಿ ಎಲ್ಲ ಪಾತ್ರದಲ್ಲೂ ಲೀಲಾಜಾಲವಾಗಿ ನಟಿಸಿದ್ದಾರೆ. ಆಧುನಿಕಳಾಗಿ, ಮಂಗಳಳಾಗಿ ಆಶಿಕ್ ರಂಗನಾಥ್ ಉತ್ತಮ ಅಭಿನಯ ನೀಡಿದ್ದಾರೆ. ಆಶಿಕ್ ದುಷ್ಯಂತ್ ಜೋಡಿಯ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿದ್ದು ಅವರಿಬ್ಬರ ಮುಂದಿನ ಚಿತ್ರ ಅತಿ ಶೀಘ್ರದಲ್ಲಿ ಅನೌನ್ಸ್ ಆದರೂ ಅಚ್ಚರಿ ಇಲ್ಲ. ತಾಂತ್ರಿಕವಾಗಿ ಶ್ರೀಮಂತವಾಗಿದೆ ಸಿನಿಮಾ. ಜೂಡೋ ಸ್ಯಾಂಡಿ ಅವರ ಸಂಗೀತ, ವಿಲಿಯಂ ಡೇವಿಡ್ ಅವರ ಕ್ಯಾಮರಾ ಇವೆರಡು ಸುನಿಯ ವೈಭವದ ಕನಸನ್ನು ನನಸು ಮಾಡಲು ಸಹಾಯ ಮಾಡಿದೆ. 4 ಕಥೆಗಳಲ್ಲಿ ಕರಾವಳಿಯ ಕಂಬಳದ ಕತೆಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇದ್ದು ಮಾನವ ಮತ್ತು ಪ್ರಾಣಿಯ ನಡುವಿನ ಸಂಬಂಧವನ್ನು ಅದ್ಭುತವಾಗಿ ಕಥೆಯೊಳಗೆ ಹೆಣೆಯಲಾಗಿದೆ. ಹೊಸ ನಾಯಕನಿಗೆ 4 ಶೇಡ್ನ ಪಾತ್ರವನ್ನು ಮಾಡಿಸಿರುವ ಸುನಿ ಪ್ರಯತ್ನಕ್ಕೊಂದು ಸಲ್ಯೂಟ್. ಕಥೆಯನ್ನು ಹಾಸ್ಯ, ಎಮೋಷನ್, ಆ್ಯಕ್ಷನ್, ಸಸ್ಪೆನ್ಸ್ನೊಂದಿಗೆ ಬೆರೆಸಿ ಮಾಡಿರುವ ಚಿತ್ರಕಥೆ ಎಲ್ಲೂ ಬೋರ್ ಮಾಡುವುದಿಲ್ಲ. ಈ ಪಾತ್ರವರ್ಗದ ನಟನೆ ಕೂಡ ಚಿತ್ರದ ಹೈಲೈಟ್ಗಳಲ್ಲೊಂದು. ಕುತೂಹಲ ಹುಟ್ಟಿಸುವ ಕ್ಲೈಮ್ಯಾಕ್ಸ್ ನೋಡುಗನಿಗೆ ವಿಭಿನ್ನ ಅನುಭವ ನೀಡುತ್ತದೆ. ಒಟ್ಟಿನಲ್ಲಿ ಸಾಧಾರಣ ಸಿನಿಮಾಗಳ ಮಧ್ಯೆ ಜನ್ಮಾಂತರದ ಅಸಾಧಾರಣ ಕಥೆಯ ಚಿತ್ರ ರಂಜಿಸಿ ಚಿಂತಿಸುವಂತೆ ಮಾಡುತ್ತದೆ.